ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟನ್ನು 16ನೇ ದಾಖಲೆಯ ಬಜೆಟನ್ನು ಒಂದು ಕಡೆ ಮಂಡಿಸ್ತಾ ಇದ್ದಾರೆ. ಆಯವ್ಯಯ 2025 ಮತ್ತು 26 ಇದೇ ಹೊತ್ತಗೆಯನ್ನು ಅವರಲ್ಲಿ ಓದ್ತಾ ಇದ್ದಾರೆ. ಈ ವರ್ಷದ ಆಯವ್ಯಯ ಕರ್ನಾಟಕದ್ದು ಹೇಗಿರುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಅವರಲ್ಲಿ ಮಾತಾಡಿದ್ದಾರೆ. ಇದರಲ್ಲಿ ನಾವು ಬಜೆಟ್ ಅಂತ ಬಂದಾಗ ಇದರಲ್ಲಿ 193ನೇ ಪುಟ. ಈ ಪುಟದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದರಲ್ಲಿ. ಅಂದರೆ ಇಡೀ ಈ 4,09,000 ಕೋಟಿ ರೂಪಾಯಿಗಳ ಬಜೆಟನ್ನು ಅನೌನ್ಸ್ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಪ್ರಾಧಾನ್ಯತೆ ಅಂದರೆ ಇಂಪಾರ್ಟೆನ್ಸ್ ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿ. ಇಂಪಾರ್ಟೆನ್ಸ್ ಅಂತ ಬಂದಾಗ ಯಾವ್ಯಾವ ವಲಯಕ್ಕೆ ಬಜೆಟ್ನ ಒಟ್ಟು ಹಣದಲ್ಲಿ ಎಷ್ಟೆಷ್ಟು ಶೇಕಡಾವಾರು ಹಣವನ್ನು ಎತ್ತಿಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಬಂದಾಗ ಮುಖ್ಯವಾಗಿ ಈಗ ಇಷ್ಟು ಹೊತ್ತು ಅವರು ಕೃಷಿ ಬಗ್ಗೆ, ಪಶುಸಂಗೋಪನೆ ಬಗ್ಗೆ ಎಲ್ಲ ಓದ್ತಾ ಇದ್ದಾರಲ್ಲ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಅಂತ ಬಂದಾಗ 1% ಎತ್ತಿಟ್ಟಿದ್ದಾರೆ ಈ ಬಜೆಟಲ್ಲಿ. ಪಶುಸಂಗೋಪನೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಜನ ಪಶು ಸಂಗೋಪನೆಯನ್ನು ಮಾಡ್ತಾರೆ, ಕುರಿ ಮೇಕೆ ಸಾಕಣೆ ಎಲ್ಲ ಮಾಡ್ತಾರಲ್ಲ, ಇವೆಲ್ಲದಕ್ಕೂ ಸೇರಿಸಿ ಬಜೆಟ್ನ 1% ಹಣ ಅಂದರೆ 3,977 ಕೋಟಿ ರೂಪಾಯಿಗಳನ್ನು ಇಲ್ಲಿ ಎತ್ತಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಆಯಿತು, ಕೃಷಿ ತೋಟಗಾರಿಕೆಗೆ ಅಂತ ಬಂದಾಗ ಅಲ್ಲೆಷ್ಟಪ್ಪ ಎತ್ತಿಟ್ಟಿದ್ದಾರೆ ಅಂತ ಚೆಕ್ ಮಾಡಿಕೊಂಡಾಗ ಇಡೀ ಬಜೆಟ್ನಲ್ಲಿ 2% ಅಷ್ಟು ಹಣವನ್ನು ಕೃಷಿ ಮತ್ತು ತೋಟಗಾರಿಕೆಗೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎತ್ತಿಟ್ಟಿದ್ದಾರೆ. ಅದರರ್ಥ ಎಷ್ಟು ದುಡ್ಡು ಅಂತ ಹೇಳಿದ್ರೆ 7,145 ಕೋಟಿ ರೂಪಾಯಿಗಳು ಕೃಷಿ ಮತ್ತು ತೋಟಗಾರಿಕೆಗೆ ಎತ್ತಿಟ್ಟಿರ್ತಕ್ಕಂಥ ಹಣ. ಇನ್ನು ಅತಿ ಹೆಚ್ಚು ಹಾಗಾದರೆ ಯಾರ ಪಾಲಾಯ್ತಪ್ಪ ಈ ಬಜೆಟಲ್ಲಿ ಅತಿ ಹೆಚ್ಚು ಆದ್ಯತೆ ಪ್ರಾಧಾನ್ಯತೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಇಲ್ಲಿರೋ ಮಾಹಿತಿ ಪ್ರಕಾರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೊಟ್ಟಿದ್ದಾರೆ. ಅವರು ಎಷ್ಟು ಪರ್ಸೆಂಟು? ಅದಕ್ಕಿಂತ ಜಾಸ್ತಿ ಅಂದರೆ ಶಿಕ್ಷಣಕ್ಕೆ ಈ ಬಾರಿ 10% ಪ್ರಾಧಾನ್ಯತೆ. ಇಡೀ ಬಜೆಟಲ್ಲಿ 10% ಅಷ್ಟು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹೇಳಿ 10%. ಅದು 45,286 ಕೋಟಿ ರೂಪಾಯಿಗಳನ್ನು ಶಿಕ್ಷಣಕ್ಕೆ ಈ ಬಾರಿ ಮೀಸಲಾಗಿಡಲಾಗಿದೆ. ಅಂದರೆ ಈ ಬಾರಿಯ ಆದ್ಯತೆ ನಾವು ಶಿಕ್ಷಣ ಅಂತ ಭಾವಿಸಬಹುದು. ಇನ್ನೊಂದು ಕಡೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಎಷ್ಟು ಅಂತ ಹೇಳಿದ್ರೆ 8% ಇದೆ. ಎಷ್ಟು ಕೋಟಿ ಎತ್ತಿಡ್ತಾ ಇದ್ದಾರೆ ಇವರಿಬ್ಬರಿಗೋಸ್ಕರ, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ನೋಡಿದ್ರೆ ನಾವು 34,955 ಕೋಟಿ ರೂಪಾಯಿಗಳಾಗುತ್ತೆ. ಉಳಿದಿದ್ದು ಇಂಧನ, ಇದೊಂದು 6% ಬರುತ್ತೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಇದ್ದಾರಲ್ಲ, ಅವ್ರ ಖಾತೆಗೆ ಅಂತ ಚೆಕ್ ಮಾಡಿಕೊಂಡಾಗ 26,735 ಕೋಟಿ ರೂಪಾಯಿಗಳು ಈ ಬಜೆಟ್ನ 6% ಅವರಿಗೆ ಹೋಗ್ತಾ ಇದೆ ಇಲ್ಲಿ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿ ನೀರಾವರಿ, ಇದು ಬಹಳ ಇಂಪಾರ್ಟೆಂಟ್. ಇದು 5% ಎತ್ತಿಟ್ಟಿದ್ದಾರೆ ನೀರಾವರಿಗೆ ಅಂಥೇಳಿ. ಅಂದರೆ ಇದು 22,181 ಕೋಟಿ ರೂಪಾಯಿಗಳು. ಕೃಷಿ, ನೀರಾವರಿ, ಪಶುಸಂಗೋಪನೆ ಇದೆಲ್ಲ ಸೇರಿಸ್ಕೊಂಡು 2, 3 ಟೋಟಲ್ ಆಗಿ ನಾವೊಂದು 5%. ಗ್ರಾಮೀಣಾಭಿವೃದ್ಧಿನೂ ಸೇರಿಸ್ಕೊಂಡಾಗ ಒಂದು 11% ಆಯಿತು. ಟೋಟಲ್ ಆಗಿ ಈ ಇಡೀ ಬಜೆಟ್ನ 11% ಅಷ್ಟು ಹಣವನ್ನು ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿ ತೋಟಗಾರಿಕೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಇಲ್ಲಿ ಎತ್ತಿಟ್ಟಿದ್ದಾರೆ. ಈ ಬಾರಿ ಇನ್ನಿದ್ರ ಆಚೆಗೆ ಅಂತ ಬಂದಾಗ ಟನಲ್, ಬೆಂಗಳೂರಿನ ಟನಲ್ ವಿಚಾರ ಯಾರಿಗೆ ಕೊಟ್ಬಿಡ್ತಾರೆ ದುಡ್ಡು, ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಹಾಗೆ ಹೀಗೆಲ್ಲ ಚರ್ಚೆ ಇತ್ತಲ್ಲ. 40,000 ಕೋಟಿ ರೂಪಾಯಿಗಳನ್ನು ಬೆಂಗಳೂರಲ್ಲಿ ಟನಲ್ ನಿರ್ಮಾಣ, ಸುರಂಗ ಮಾರ್ಗ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೇನೆ 40,000 ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗ್ತಾ ಇದೆ. ಇನ್ನೊಂದು ಕಡೆ ಹನಿ ನೀರಾವರಿಗೆ 426 ಕೋಟಿ ರೂಪಾಯಿಗಳಷ್ಟೇ ಇದೆ. ಜೊತೆಗೆ ಕೃಷಿ ವಿಚಾರದಲ್ಲಿ ಬಂದರೆ ಹಸು ಎಮ್ಮೆ ಏನಾದರೂ ಸತ್ತರೆ 15,000 ರೂಪಾಯಿಗೆ ಪರಿಹಾರದ ಮೊತ್ತವನ್ನು, ಸಹಾಯಧನವನ್ನು ಇದೀಗ ಅಲ್ಲಿ ಹೆಚ್ಚಳ ಮಾಡಲಾಗ್ತಾ ಇದೆ. ಜೊತೆಗೆ ಒಂದು ಕುರಿನೋ ಮೇಕೆನೋ ಸತ್ತರೆ 7,000 ರೂಪಾಯಿ ಅವ್ರಿಗೆ ಕೊಡಲಾಗುತ್ತೆ ಪರಿಹಾರದ ರೂಪವಾಗಿ. ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ. ತೊಗರಿ ಬೆಳೆಗೆ, ತೊಗರಿ ಬೆಳೆ ಇದೆಯಲ್ಲ, ತೊಗರಿ ಬೆಳೆಯೂ ಹೌದು, ತೊಗರಿ ಬೇಳೆಯೂ ಹೌದು, ಇದಕ್ಕೆ 450 ರೂಪಾಯಿ ಪ್ರೋತ್ಸಾಹಧನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂಥೇಳಿ. ಮಲ್ಟಿಪ್ಲೆಕ್ಸ್ ಬಹಳ ಇಂಪಾರ್ಟೆಂಟ್. ಇದು ಮೊನ್ನೆ ಒಂದು ಯಾವುದೋ ಸಿನಿಮಾ ರಿಲೀಸ್ ಆಗಿತ್ತು, ಪುಷ್ಪ 2 ಅಂತೇನೋ ಇರಬೇಕು. ಟಿಕೆಟ್ ಎಲ್ಲ ಕೇಳಿದ್ರೆ ಒಂದು ಟಿಕೆಟು 1,200 ರೂಪಾಯಿ, 1,600 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿಗೂ ಕೂಡ ಬೆಂಗಳೂರಲ್ಲಿ ಒಂದು ಟಿಕೆಟ್ ಬಿಕರಿಯಾಗಿದೆ. ಇದಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಮಲ್ಟಿಪ್ಲೆಕ್ಸಲ್ಲಿ 200 ರೂಪಾಯಿಗೆ ಅದನ್ನು ಮೀಸಲು ಮಾಡಿದ್ದಾರೆ. ನನಗೆ ಜಯಲಲಿತಾ ಅವ್ರು ನೆನಪಾಗ್ತಾರೆ ಈ ಸಂದರ್ಭದಲ್ಲಿ. ತಮಿಳುನಾಡಲ್ಲಿ 10 ರೂಪಾಯಿಗೆ ಒಂದು ಸಿನಿಮಾ ನೋಡೋ ಥರ ಮಾಡಿದ್ರು ಅವರು. 10 ರೂಪಾಯಿಗೆ ಒಂದು ಸಿನಿಮಾ ನೋಡಬಹುದು ಮನುಷ್ಯ, 15 ರೂಪಾಯಿಗೆ ಸಿನಿಮಾ ನೋಡಬಹುದು, 20 ರೂಪಾಯಿಗೆ ನೋಡಬಹುದು ಅಂತೇಳಿ. ಬಹುಶಃ ಇದು ಎಂಕರೇಜ್ಮೆಂಟ್ ಅಂತ ಕೂಡ ಇರಬಹುದು, ಅಥವಾ ಇದನ್ನು ನಾವು ನಟ್ಟು ಬೋಲ್ಟಿಗೆ ಲಿಂಕ್ ಮಾಡ್ಕೋಬೇಕಾ ಇಲ್ವಾ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಇದ್ರ ಬಗ್ಗೆ ಕಮೆಂಟ್ ಬೇಡ ಈಗ ಸದ್ಯಕ್ಕೆ. ಅದು ಇದೀಗ ಈ ಡಿಬೇಟಲ್ಲಿ ನಮ್ಮನ್ನು